ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ಜಗನ್ನಾಥ್ ಪುರಿ ಕಥೆನ ಕೇಳ್ತಾ ಇದ್ದೀವಿ. ಹಾಗೆ ಜಗನ್ನಾಥ್ ಪುರಿಯಲ್ಲಿ ಏನೆಲ್ಲ ನಡೆದಿದೆ, ಏನೆಲ್ಲ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಜಗನ್ನಾಥ್ ಪುರಿ ಈ ದೇವಸ್ಥಾನ ಇರೋದು ಒಡಿಸ್ಸಾದಲ್ಲಿ. ಒಡಿಸ್ಸಾದಲ್ಲಿ ಇರುವಂಥ ಈ ಜಗನ್ನಾಥ್ ಪುರಿ ತುಂಬಾ ಶ್ರೇಷ್ಠವಾದದ್ದು, ಹಾಗೆ ತುಂಬಾ ಪ್ರಸಿದ್ಧವಾದದ್ದು ಅಂತ ಹೇಳ್ಬೋದು. ನಮ್ಮ ಭಾರತದಲ್ಲಿರುವ 4 ಧರ್ಮಗಳಲ್ಲಿ ಜಗನ್ನಾಥ್ ಪುರಿ ಕೂಡ ಒಂದು. 4 ಧರ್ಮ ಅಂದರೆ ಯಾವ್ದ್ಯಾವುದು ಅಂತ ನೋಡೋದಾದರೆ ಕೇದಾರನಾಥ, ದ್ವಾರಕ, ಜಗನ್ನಾಥ್ ಪುರಿ ಹಾಗೆ ರಾಮೇಶ್ವರಂ. ಈ 4 ಜಾಗಗಳನ್ನ ನಾವು 4 ಧರ್ಮ ಅಂತ ಕರಿತೀವಿ. ನಮ್ಮ ದೇಶದ 4 ಧರ್ಮಗಳಿವು. ಇದಾದ್ಮೇಲೆ ಜಗನ್ನಾಥ್ ಪುರಿ ಈ ದೇವಸ್ಥಾನದಲ್ಲಿ ಯಾವ ದೇವರಿದೆ ಅಂತ ನಾವು ನೋಡೋದಾದ್ರೆ, ಈ ದೇವಸ್ಥಾನದಲ್ಲಿ 3 ದೇವರುಗಳು: ಜಗನ್ನಾಥ, ಬಲರಾಮ ಹಾಗೆ ಸುಭದ್ರಿ. ಜಗನ್ನಾಥ ಅಂದ್ರೆ ನಾವು ಈ ದೇವಸ್ಥಾನದಲ್ಲಿ ಕೃಷ್ಣನಿಗೆ ಪೂಜೆ ಮಾಡೋದು, ಆದರೆ ಜಗನ್ನಾಥನ ರೂಪದಲ್ಲಿ. ಜಗನ್ನಾಥರ ರೂಪದಲ್ಲಿ ನಾವು ಅಲ್ಲಿ ಪೂಜಿಸ್ತೀವಿ. ಹಾಗೆ ಕೃಷ್ಣನ ಜೊತೆಗೆ ಕೃಷ್ಣನ ಅಣ್ಣನಾದ ಬಲರಾಮ ಹಾಗೆ ಕೃಷ್ಣನ ತಂಗಿಯಾದ ಸುಭದ್ರಿಯನ್ನು ಕೂಡ ಇಲ್ಲಿ ಪೂಜಿಸ್ತೀವಿ. ಈ ಒಂದು ದೇವಸ್ಥಾನ, ಜಗನ್ನಾಥ ಪುರಿ ದೇವಸ್ಥಾನದ ಬಗ್ಗೆ ನಮಗೆ ಸಾಕಷ್ಟು ಮಿಸ್ಟೀರಿಯಸ್ ಕ್ವೆಶನ್ಸ್ ಇದೆ. ಒಂದಿಷ್ಟು ಪ್ರಶ್ನೆಗಳಿಗಂತೂ ಉತ್ತರನೇ ಇಲ್ಲ ಅಂತ ಹೇಳ್ತಾರೆ. ತುಂಬಾ ಅಲ್ಲಿ ಮಿಸ್ಟೀರಿಯಸ್ ಥಿಂಗ್ಸ್ ಆಗುತ್ತೆ. ಅದ್ರ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ಇವತ್ತು ಮಾತಾಡೋಣ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ. ಜಗನ್ನಾಥ ಪುರಿ ಈ ಒಂದು ದೇವಸ್ಥಾನದ ಕೆಲವೊಂದು ವಿಷಯಗಳನ್ನ ಕೇಳಿದ್ರೆ ಎಲ್ಲರಿಗೂ ಶಾಕ್ ಆಗುತ್ತೆ. ಆ ಒಂದಿಷ್ಟು ವಿಷಯಗಳ ಬಗ್ಗೆ ಮಾತಾಡೋಣ. ಎಲ್ಲ ದೇವಸ್ಥಾನಗಳು ನಮ್ಮ ಇಂಡಿಯಾದಲ್ಲಿ ಯಾವುದೆಲ್ಲ ದೇವಸ್ಥಾನಗಳಿದೆ, ಎಲ್ಲ ದೇವಸ್ಥಾನಗಳಲ್ಲಿರುವ ದೇವರುಗಳನ್ನ ಶಿಲೆಯಿಂದ ಮಾಡಿರ್ತಾರೆ. ಆದರೆ ಈ ದೇವಸ್ಥಾನದಲ್ಲಿ ಹಾಗಲ್ಲ. ಈ ದೇವಸ್ಥಾನದಲ್ಲಿರುವ ದೇವರುಗಳೆಲ್ಲನೂ ಕಟ್ಟಿಗೆಯಿಂದ ಮಾಡಿದ್ದಾರೆ. ಅಂದರೆ ಮರದ ತುಂಡುಗಳೇನಿರುತ್ತೆ, ಆ ತುಂಡುಗಳಿಂದ ಈ ದೇವ್ರನ್ನ ಮಾಡಿರೋದು. ಹಾಗೆ ಇನ್ನೊಂದು ತುಂಬಾ ಎಲ್ಲರಿಗೂ ಆಶ್ಚರ್ಯವಾಗುವಂಥ ವಿಷಯ ಏನು ಅಂದರೆ, ಪ್ರಭು ಶ್ರೀಕೃಷ್ಣನ ಹೃದಯ ಈ ದೇವಸ್ಥಾನ ಹೊಂದಿದೆ ಅಂತ ಹೇಳ್ತಾರೆ. ಅಂದರೆ ತುಂಬ ಸುರಕ್ಷಿತವಾಗಿ ಕೃಷ್ಣನ ಹೃದಯನ ಈ ದೇವಸ್ಥಾನದೊಳಗೆ ಇಡಿಸಿದ್ದಾರೆ ಅಂತ ಹೇಳ್ತಾರೆ. ಇದನ್ನ ಎಷ್ಟೊಂದು ಜನ ನಂಬಲ್ಲ, ಬಟ್ ನಿಜವಾಗ್ಲೂ ಈ ದೇವಸ್ಥಾನದೊಳಗೆ ಕೃಷ್ಣನ ಹೃದಯ ಇದೆ. ಹಾಗೆ ತುಂಬಾ ಅವರು ಜೋಪಾನವಾಗಿ ಅದನ್ನ ನೋಡ್ಕೊಂಡಿದ್ದಾರೆ. ಮತ್ತು ಕೆಲವೊಂದಿಷ್ಟು ಜನ ಹೇಳ್ತಾರೆ ಕೃಷ್ಣನ ಹೃದಯ ಮುತ್ತು ರತ್ನಗಳ ಥರ ಹೊಳಿತಾ ಇದೆ ಅಂತ. ಇನ್ನೂ ಕೆಲವೊಂದಿಷ್ಟು ಜನ ಹೇಳ್ತಾರೆ ಯಂತ್ರದ ಥರ ಇದೆ ಅಂತ. ಬಟ್ ಇವ್ರು ಯಾರ ಮಾತನ್ನು ನಂಬಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆ ಅಂತ ಅಂದರೆ, ಈ ಕೃಷ್ಣನ ಹೃದಯನ ಯಾರು ನೋಡೋ ಹಾಗೆ ಇಲ್ಲ. ನೋಡಿದ್ರೂ ಬೇರೆಯವ್ರಿಗೆ ಹೇಳೋಕ್ಕೆ ಸಾಧ್ಯನೇ ಆಗಲ್ಲ. ಯಾಕೆ ಅಂತ ಅಂದರೆ, ಈ ಕೃಷ್ಣನ ಹೃದಯನ ನೋಡಿದವರು ಯಾರು ಬದುಕಿ ಉಳಿಯೋದಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಅಷ್ಟು ಶಕ್ತಿ ಇರುತ್ತೆ ಅದಕ್ಕೆ. ಮತ್ತು ಇದರ ಕೆಲವೊಂದಿಷ್ಟು ಗುಣಗಳನ್ನ ಕೂಡ ತಿಳ್ಕೊಳ್ಳೋಣ. ಒಡಿಸ್ಸಾದಲ್ಲಿ ಇರುವಂಥ ಈ ಕೃಷ್ಣನ ಹೃದಯನ ಯಾರು ಕೃಷ್ಣನ ಹೃದಯ ಇದೆ ಅಂತ ಕರೆಯೋದಿಲ್ಲ, ಇದನ್ನ ಬ್ರಹ್ಮ ಪದಾರ್ಥ ಅಂತ ಕರೀತಾರೆ. ಈ ಒಂದು ಬ್ರಹ್ಮ ಪದಾರ್ಥ ದೇವರ ಅಂದರೆ ಏನು ಕೃಷ್ಣನ, ಅಲ್ಲಿ ಜಗನ್ನಾಥನ ರೂಪದಲ್ಲಿ ಕೃಷ್ಣ ಇರೋದು, ಜಗನ್ನಾಥನ ಒಳಗೆ ಆ ಹೃದಯನ ಇಟ್ಟಿರ್ತಾರೆ. ಮತ್ತು ಇನ್ನೊಂದು ಕ್ವೆಶನ್ ಬರುತ್ತೆ, ಇಷ್ಟೇ ಅಲ್ವಾ, ಏನಕ್ಕೆ ಈ ದೇವರನ್ನ ನಾವು ಕಟ್ಟಿಗೆಗಳಿಂದ ಮಾಡಿದ್ದು, ಯಾಕೆ ಶಿಲೆಯಾಗಿ ಮಾಡಿಲ್ಲ ಅಂತ ಬರುತ್ತೆ. ಈ ಕೃಷ್ಣನ ಒಂದು ಹೃದಯ ಏನಿದೆ, ಅದೇ ಬ್ರಹ್ಮ ಪದಾರ್ಥ, ಇದು ತುಂಬಾ ಶಾಖ ಕೊಡುತ್ತೆ. ಎಷ್ಟು ಶಾಖ ಇರುತ್ತೆ ಅಂದರೆ, ಯಾವುದೇ ಒಂದು ಮೂರ್ತಿ ಮಾಡಿ ಇದನ್ನು ಅಲ್ಲಿ ಇಟ್ಟರೆ ಆ ಮೂರ್ತಿನೇ ಕರಗಿ ಹೋಗುತ್ತೆ ಅನ್ನುವಷ್ಟು ಶಾಖ ಈ ಒಂದು ಕೃಷ್ಣನ ಹೃದಯ ಕೊಡುತ್ತೆ. ಆ ಕಾರಣದಿಂದ ಯಾವುದೇ ಒಂದು ಶಿಲ್ಪಿಗಳ ಥರ ದೇವ್ರನ್ನ ಮಾಡಲಿಲ್ದಂಗೆ ಕಟ್ಟಿಗೆಗಳಿಂದ ಈ ಒಂದು ದೇವ್ರನ್ನ ರೆಡಿ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಹಾಗೆ ಜಗನ್ನಾಥ ದೇವರ ಹೃದಯದ ಸ್ಥಾನ ಏನಿರುತ್ತೆ, ಆ ಹೃದಯದ ಹತ್ರನೇ ಈ ಒಂದು ಬ್ರಹ್ಮ ಪದಾರ್ಥನ ಇಡಿಸಿದ್ದಾರೆ ಅಂತ ಕೂಡ ಹೇಳ್ತಾರೆ. ಹಾಗೆ ಪ್ರತಿ 12 ವರ್ಷಕ್ಕೆ ಒಂದ್ಸತಿ ಈ ಒಂದು ಕಟ್ಟಿಗೆಯಿಂದ ಮಾಡಿರುವಂಥ ದೇವ್ರುಗಳು ಏನಿದೆ, ಈ ದೇವ್ರನ್ನ ಚೇಂಜ್ ಮಾಡ್ತಾರೆ. ಅಂದರೆ ಪ್ರತಿ 12 ವರ್ಷಕ್ಕೆ ಒಂದ್ಸತಿ ರಿಪ್ಲೇಸ್ ಮಾಡ್ತಾರೆ ಇದೇ ಥರದ, ಮತ್ತು ಇನ್ನೊಂದು ದೇವ್ರು ಮಾಡಿ ಆ ಜಾಗದಲ್ಲಿ ಕೂಡಿಸ್ತಾರೆ. ಅದೇ ಸಂದರ್ಭದಲ್ಲಿ ಕೃಷ್ಣನ ಒಂದು ಹೃದಯ ಏನಿದೆ, ಬ್ರಹ್ಮ ಪದಾರ್ಥ, ಇದನ್ನು ಕೂಡ ಶಿಫ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಆ ಟೈಮಲ್ಲಿ ಕೂಡ ಅಷ್ಟೇ, ಯಾರು ಈ ಕೃಷ್ಣನ ಹೃದಯನ ಯಾರೂ ನೋಡೋ ಹಾಗಿಲ್ಲ, ಹಾಗೆ ಅದನ್ನ ಶಿಫ್ಟ್ ಮಾಡ್ತಾರೆ. ಬಟ್ ಪ್ರತಿ ಸತಿ ಕೂಡ ಈ ಒಂದು ಹೃದಯ 12 ವರ್ಷಕ್ಕೊಂದ್ಸತಿ ಒಂದು ದೇವರ ಶಿಲೆಯಿಂದ ಇನ್ನೊಂದು ದೇವರ ಶಿಲೆಗೆ ಶಿಫ್ಟ್ ಆಗ್ತಾ ಇರುತ್ತೆ. ಇವಾಗ ನಾವು ಬ್ರಹ್ಮ ಪದಾರ್ಥ ಅಂತ ಹೇಳ್ತಾನೆ ಇದ್ವಿ. ಬಟ್ ಈ ಒಂದು ಬ್ರಹ್ಮ ಪದಾರ್ಥ ಅಂದರೆ ಕೃಷ್ಣನ ಹೃದಯ ಇಲ್ಲಿಗೆ ಹೇಗೆ ಬಂತು, ಒಡಿಸ್ಸಾದ ದೇವಸ್ಥಾನದಲ್ಲಿ ಬಂದು ಹೇಗೆ ಕೂತಿದೆ ಅಂತ ನೋಡೋದಾದರೆ ಅದಕ್ಕೂ ಕೂಡ ಒಂದು ಕಥೆ ಇದೆ. ಕೃಷ್ಣನ ಅವತಾರ ಇನ್ನೇನು ಅಂತ್ಯ ಆಗಕ್ಕೆ ಬರ್ತಾ ಇದೆ ಅಂತ ಅಂದಾಗ, ಇದು ದ್ವಾಪರ ಯುಗದಲ್ಲಿ ನಡೆದಿರುವಂಥ ಕಥೆ. ದ್ವಾಪರ ಯುಗದಲ್ಲಿ ಇನ್ನೇನು ಕೃಷ್ಣನ ಅವತಾರ ಮುಗಿಯುತ್ತೆ ಅನ್ನೋ ಒಂದು ಸಮಯದಲ್ಲಿ ಅಲ್ಲಿ ಒಬ್ಬ ಬೇಡ ಬರ್ತಾನೆ. ಬೇಡ ಬಂದು ಬೇಟೆ ಆಡ್ತಾನೆ. ಆ ಸಂದರ್ಭದಲ್ಲಿ ಅವನು ಬೇಟೆ ಆಡಿದಾಗ ಆ ಬೇಟೆಗೆ ಕೃಷ್ಣನೇ ತುತ್ತಾಗಿ ಕೃಷ್ಣ ಅಲ್ಲಿ
ಸಾಯ್ತಾನೆ. ಅಂದರೆ ಕೃಷ್ಣನ ಅವತಾರ ಅಲ್ಲಿ ಮುಗಿಯುತ್ತೆ. ದ್ವಾಪರ ಯುಗದಲ್ಲಿ ಕೃಷ್ಣ ಅವನ ಆತ್ಮನ ಬಿಟ್ಟು ವೈಕುಂಠಕ್ಕೆ ಹೋಗ್ಬಿಡ್ತಾನೆ. ಆ ಸಮಯದಲ್ಲಿ ಬೇಡ ಅದನ್ನ ನೋಡಿ ನೀನು ಅಲ್ಲಿ ವ್ಯಕ್ತಿಯೊಬ್ಬ ಸತ್ತಿದ್ದಾನೆ ಅಂತ ಅಂದ್ಕೊಂಡು ಆ ಒಬ್ಬ ವ್ಯಕ್ತಿನ ಕರ್ಕೊಂಡು ಹೋಗಿ ಅವರು ಅಂತ್ಯ ಸಂಸ್ಕಾರ ಮಾಡ್ತಾರೆ. ಅಂದರೆ ಕೃಷ್ಣನ ದೇಹವನ್ನು ಅಂತ್ಯ ಸಂಸ್ಕಾರ ಮಾಡ್ತಾರೆ. ಆ ಅಂತ್ಯ ಸಂಸ್ಕಾರ ಸಮಯದಲ್ಲಿ ಬೇಡ ಅಲ್ಲೇ ಇರ್ತಾನೆ. ಹಾಗೆ ನೋಡಿದಾಗ ಅವರು ಒಂದು ದೇಹ ಏನಿದೆ ಆ ದೇಹನ ಅವರು ಸುಡುತ್ತಾರೆ. ಸುಟ್ಟಿರುವಂಥ ಸಂದರ್ಭದಲ್ಲಿ ಎಲ್ಲ ಒಂದು ಬಾಡಿ ಪಾರ್ಟ್ಸ್ಗಳು ಸುಡುತ್ತೆ, ಆದರೆ ಕೃಷ್ಣನ ಹೃದಯ ಮಾತ್ರ ಸುಡೋದಿಲ್ಲ. ಸೊ ಆ ಸಂದರ್ಭದಲ್ಲಿ ಆ ಬೇಡ ಹೇಳಿರೋ ಪ್ರಕಾರ ಈ ಒಂದು ಕೃಷ್ಣನ ಹೃದಯ ಏನಿದೆ ಅದು ಲೋಹದ ಥರ ಇದೆ ಮತ್ತು ತುಂಬ ಶಾಖ ಕೊಡುತ್ತೆ ಅಂತ ಆ ಬೇಡ ಹೇಳ್ತಾನೆ. ಸೊ ಈ ಒಂದು ಬ್ರಹ್ಮ ಪದಾರ್ಥ ಏನಿದೆ ಆ ಪದಾರ್ಥ ಹಾಗೆ ಉಳ್ಕೊಂಡಿರುತ್ತೆ, ಅದು ಮಾತ್ರ ಯಾವುದೇ ಕಾರಣಕ್ಕೂ ಸುಡೋದಿಲ್ಲ. ಮತ್ತು ನೋಡಿದಾಗ ಅದು ಲೋಹ ಥರ ಇರುತ್ತೆ, ತುಂಬಾ ಅದು ಹೊಳಿತಾ ಇರೋದಕ್ಕೆ ಕಾರಣ ಬೇಡ ಅಂದ್ಕೊತಾನೆ ಇದನ್ನು ತೊಗೊಂಡು ಹೋಗಿ ಮಾರ್ಬೋದು ಅಂತ ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಬೇಡ ಅದನ್ನು ಊರಲ್ಲಿ ಎಲ್ಲ ಜಾಗಕ್ಕೂ ಹೋಗ್ಬಿಟ್ಟು ಕೇಳ್ತಾನೆ, ಯಾರಾದರೂ ತೊಗೊತೀರಾ ಅಂತ ಮಾರ್ತೀರಾ ಅಂತ ಕೇಳಿದಾಗ ಪ್ರತಿಯೊಬ್ಬರು ಅದನ್ನು ನೋಡಿ ತುಂಬ ಶಾಖ ಕೊಡೋದ್ರಿಂದ ಈ ಒಂದು ಲೋಹನ ನಾವು ತೊಗೊಂಡ್ರೆ ಅದು ತುಂಬ ಶಾಖ ಕೊಡುತ್ತೆ, ಹಾಗೆ ನಮ್ಗೆ ಅದು ಅಷ್ಟು ಉಪಯೋಗ ಬರೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮತ್ತು ಎಲ್ಲರಿಗೂ ಎಲ್ಲೋ ಒಂದು ಕಡೆ ಅನಿಸುತ್ತೆ ಇದರಿಂದ ಏನೋ ಒಂದು ಮಹಾಶಕ್ತಿನೇ ಅಡಗಿದೆ ಅನ್ನೋ ಕಾರಣಕ್ಕೆ ಯಾರೂ ಅದನ್ನು ಖರೀದಿಸಲ್ಲ. ಸೊ ಲಾಸ್ಟಿಗೆ ಬೇಡನೂ ಕೂಡ ಅದು ತೊಗೊಂಡು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ಕಾರಣದಿಂದ ಒಂದು ಸಮುದ್ರದಲ್ಲಿ ಬಂದು ಮರದ ದಿಮ್ಮಿ ಮೇಲೆ ಆ ಒಂದು ಲೋಹನ ಇಟ್ಟು ತೇಲಕ್ಕೆ ಬಿಟ್ಬಿಡ್ತಾನೆ. ಅದು ಹೇಗೋ ಒಂದು ಒಡಿಸ್ಸಾದ ಮಹಾರಾಜ ಆದ ಇಂದ್ರದಮ್ಮನ ಕೈಗೆ ಬಂದು ಸಿಗುತ್ತೆ. ಇಂದ್ರದಮ್ಮ ಅದನ್ನು ನೋಡಿ ಏನೋ ಒಂಥರ ವಿಚಿತ್ರವಾಗಿ ಬೇರೆ ಥರ ಇದೆಯಲ್ಲ ಈ ಲೋಹ ಅಂತ ತುಂಬಾ ದೀರ್ಘವಾಗಿ ಅದನ್ನು ಗಮನಿಸ್ತಾನೆ. ಅದಾದಮೇಲೆ ಅವ್ನಿಗೆ ಏನು ಅನ್ಸುತ್ತೋ ಏನೋ ಗೊತ್ತಿಲ್ಲ, ತೊಗೊಂಡು ಹೋಗಿ ಅವರ ಅರಮನೆಯಲ್ಲಿರುವಂಥ ದೊಡ್ಡ ಒಂದು ಪೆಟ್ಟಿಗೆ ಒಳಗೆ ಅದನ್ನು ಮುಚ್ಚಿಡ್ತಾನೆ. ಮುಚ್ಚಿಟ್ಟು ಹೊರಗಡೆ ಬಂದು ನೋಡಿದ ತಕ್ಷಣ ಅವರ ಇಡೀ ಊರೇನಿರುತ್ತೆ ತುಂಬಾ ಒಂಥರ ಸುಂದರವಾಗಿ ಕಾಣ್ತಿರುತ್ತೆ, ತುಂಬ ಪ್ರಶಾಂತವಾಗಿ ಆಗಿರುತ್ತೆ. ಅದು ನೋಡ್ಬಿಟ್ಟು ಅವನಿಗೆ ಗೊತ್ತಾಗುತ್ತೆ ಹೌದು ಈ ಒಂದು ಲೋಹದಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಇಂದ್ರಧರ್ಮನಿಗೆ ಗೊತ್ತಾಗುತ್ತೆ. ಅದಾದಮೇಲೆ ಇಂದ್ರಧರ್ಮ ಒಂದು ನಿರ್ಧಾರನ ಮಾಡ್ತಾನೆ. ನಿರ್ಧಾರ ಮಾಡಿ ವಿಶ್ವಕರ್ಮನ ಹತ್ರ ಕೇಳ್ತಾನೆ, 3 ದೇವರುಗಳನ್ನು ರೂಪಿಸಿ ಕೊಡಬೇಕು ನೀ ನನಗೆ ಅಂತ. ವಿಶ್ವಕರ್ಮ ಖುದ್ದಾಗಿ ತಾನೇ 3 ದೇವ್ರನ್ನ ನಿರ್ಮಿಸ್ತಾನೆ. ಅದೇ ಒಂದು ಜಗನ್ನಾಥ, ಬಲರಾಮ ಹಾಗೆ ಸುಭದ್ರಿ. ಈ 3 ದೇವರುಗಳನ್ನು ನಿರ್ಮಿಸಿ ಆದಮೇಲೆ ಜಗನ್ನಾಥನ ಹೃದಯದ ಸ್ಥಾನದಲ್ಲಿ ಈ ಒಂದು ಲೋಹನ ಇಟ್ಟು ಬಿಡ್ತಾರೆ. ಸೊ ಇದು ಹೇಗೆ ಬ್ರಹ್ಮ ಪದಾರ್ಥ ಬಂದು ಒಡಿಸ್ಸಾದ ಜಗನ್ನಾಥ ಪುರಿಯಲ್ಲಿ ಬಂದು ಸೇರ್ತು ಅನ್ನೋದಕ್ಕೆ ಇದೊಂದು ಚಿಕ್ಕ ಕಥೆ ಆಗಿತ್ತು. ಹಾಗೆ ಇವಾಗ ಕೆಲವೊಂದಿಷ್ಟು ಮಿಸ್ಟ್ರೀಸ್ ಇದೆ, ಇನ್ನು ಕೆಲವೊಂದಿಷ್ಟು ನಮಗೆ ನಂಬಕ್ಕೆ ಆಗದಿಲ್ದಿರುವಂತಹ ಘಟನೆಗಳು ಅಥವಾ ಕೇಳಿ ನಮಗೆ ಶಾಕ್ ಆಗುತ್ತೆ ಯಾಕೆ ಈ ಥರ ಆಗುತ್ತೆ ಅಂತ. ಸೊ ಆ ಥರ ಒಂದಿಷ್ಟು ವಿಷಯಗಳಿದೆ, ಅದನ್ನ ಕೂಡ ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಈಗೇನು ನಾವು ಬ್ರಹ್ಮ ಪದಾರ್ಥದ ಬಗ್ಗೆ ಮಾತಾಡ್ತಿದ್ವಿ, ಈ ಬ್ರಹ್ಮ ಪದಾರ್ಥನ ಪ್ರತಿ 12 ವರ್ಷಕ್ಕೆ ಚೇಂಜ್ ಮಾಡ್ತೀವಿ ಅಂತ ಹೇಳಿದೆ. ಏನಕ್ಕೆ ಚೇಂಜ್ ಮಾಡ್ತೀವಿ ಅಂತಂದರೆ ಯಾವುದೇ ಒಂದು ಕಟ್ಟಿಗೆ ವಸ್ತುಗಳಾಗಿರಲಿ ಅದು 12 ವರ್ಷಕ್ಕಿಂತ ಜಾಸ್ತಿ ಉಪಯೋಗಿಸಿದ್ರೆ ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದೊಂದು ಮಾಡ್ತಾರೆ. ಮತ್ತು ಪ್ರತಿ ಸತಿ ಇದನ್ನು ಚೇಂಜ್ ಮಾಡುವಾಗ ಕೂಡ ಅಷ್ಟೇ ತುಂಬಾ ಶುದ್ಧತೆಯಿಂದ ಮಾಡ್ತಾರೆ, ತುಂಬಾ ಕೇರ್ಫುಲ್ಲಾಗಿ ಮಾಡ್ತಾರೆ. ಯಾಕಂದರೆ ಇದನ್ನ ಯಾರೂ ನೋಡೋ ಹಾಗಿಲ್ಲ. ಸೊ ಯಾವ ದಿನ ಅವರು ಇದನ್ನ ಮೂರ್ತಿಗಳನ್ನ ತೆಗೆದು ಬೇರೆ ಮೂರ್ತಿ ಹಾಕಬೇಕು ಅಂತ ಯೋಚನೆ ಮಾಡಿರ್ತಾರೆ, ಆ ಒಂದು ದಿನ ಆ ಇಡೀ ಊರಿನ ಲೈಟ್ನ ತೆಗೆದಿರ್ತಾರೆ. ಅಂದರೆ ಇಡೀ ಊರು ಕತ್ಲಾಗಿರುತ್ತೆ, ಯಾರೂ ಕೂಡ ಇದನ್ನ ನೋಡಬಾರ್ದು, ಯಾವ ರೀತಿಲಿ ಕೂಡ ಇದು ಗೊತ್ತಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇಡೀ ಊರಿನ ಲೈಟ್ ತೆಗಿತಾರೆ. ಅದಾದಮೇಲೆ ದೇವಸ್ಥಾನದಲ್ಲಿ ಕೂಡ ಅಷ್ಟೇ ತುಂಬಾ ಭದ್ರತೆ ಇರುತ್ತೆ, ಯಾರೂ ಕೂಡ ದೇವಸ್ಥಾನದ ಒಳಗೆ ಹೋಗೋ ಹಾಗಿಲ್ಲ. ಕೆಲವೊಬ್ಬರನ್ನ ಮಾತ್ರ ಬಿಟ್ಟು ತುಂಬ ಹಿರಿಯ ಪೂಜಾರಿಯರು ಯಾರಿರ್ತಾರೆ, ಅರ್ಚಕರು ಯಾರಿರ್ತಾರೆ, ಸೊ ಅವ್ರನ್ನ ಮಾತ್ರ ಒಬ್ಬರನ್ನೇ ಒಳಗಡೆ ಬಿಡೋದು. ಅದು ಹೇಗೆ ಅಂತಂದರೆ ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ, ಹಾಗೆ ಕೈಗೆ ರೇಷ್ಮೆ ವಸ್ತ್ರ ಕೂಡ ಮುಡಿಸಿರ್ತಾರೆ. ಸೊ ಇದರಿಂದ ಹೋಗ್ಬಿಟ್ಟು ಅವರು ಬೇಗ ಹೋಗಿ ಆ ಒಂದು ಬ್ರಹ್ಮ ಪದಾರ್ಥ ಏನಿದೆ ಅದನ್ನ ತೆಗೆದು ಹಳೆಯ ಒಂದು ಶಿಲೆಯಿಂದ ತೆಗೆದು ಹೊಸ ಶಿಲೆಗೆ ಸೇರಿಸ್ತಾರೆ. ಸೊ ಹೀಗೆ ಅವರು ಹೊಸ ಶಿಲೆಗೆ ಸೇರಿಸೋದು. ಇಲ್ಲಿ ಕೂಡ ಅಷ್ಟೇ ಯಾರೂ ಅದನ್ನು ನೋಡೋ ಹಾಗಿಲ್ಲ. ಅದಾದಮೇಲೆ ಆ ಹಳೆ ಶಿಲೆ ಏನಿರುತ್ತೆ ಅದು ಇವಾಗ ಸತ್ತ ಹಾಗೆ. ಸೊ ಆ ಒಂದು ಶಿಲೆನ ಪೂರ್ತಿಯಾಗಿ ಅಂತ್ಯ ಸಂಸ್ಕಾರ ಥರ ಮಾಡ್ತಾರೆ ಅವರು. ಹಾಗೆ ಒಂದು ಸಮಯದಲ್ಲಿ ಈ ಥರ ಪುರೋಹಿತರು ಹೋಗ್ಬಿಟ್ಟು ಏನು ಒಂದು ಹೃದಯನ ತೆಗೆದು ಇನ್ನೊಂದಕ್ಕೆ ಶಿಫ್ಟ್ ಮಾಡ್ತಾರೆ. ಒಬ್ಬ ಪುರೋಹಿತರು ಒಂದ್ಸತಿ ಇಂಟರ್ವ್ಯೂ ಕೊಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದರೊಳಗೆ ನಮ್ಗೆ ಗೊತ್ತಾಗೋ ಪ್ರಕಾರ ಅವ್ರು ಹೇಳಿದರು, ಆ ಒಂದು ಬ್ರಹ್ಮ ಪದಾರ್ಥನ ಕೈಯಲ್ಲಿ ಹಿಡಿದಾಗ ತುಂಬ ಶಾಖ ಆಗ್ತಿತ್ತು, ಅಂದರೆ ತುಂಬ ಬಿಸಿ ಶಾಖ ಬರ್ತಾಯಿತ್ತು. ಹಾಗೆ ಯಾವುದೋ ಒಂದು ಜಿಗಿತಿರೋ ಮೊಲ ಕೈಯಲ್ಲಿ ಇರುವಂಥ ಇತ್ತು ಅಂತ. ಅಂದರೆ ಆ ಒಂದು ಬ್ರಹ್ಮ ಪದಾರ್ಥ ಕೈಯಲ್ಲಿ ನಿಲ್ತಾ ಇರಲಿಲ್ಲ, ಜಂಪ್ ಮಾಡ್ತಾ ಇತ್ತು, ಜಿಗಿತಾ ಇತ್ತು ಅಂತ ಅವರು ಹೇಳಿದರು. ಸೊ ಇದು ಕೂಡ ಒಂದು ಸ್ವಲ್ಪ ನಮಗೆ ಆಶ್ಚರ್ಯವಾಗಿ ಅನಿಸುತ್ತೆ, ಯಾಕೆಂದರೆ ನಮಗೆ ಗೊತ್ತಿಲ್ಲ ಅದು ಹೇಗೆ ನಡೆಯುತ್ತೆ ಏನು ಅಂತ. ಬಟ್ ಇನ್ನೂ ಕೃಷ್ಣನ ಹೃದಯ ನಮ್ಮ ಭೂಮಿಯಲ್ಲೇ ಇದೆ ಅಂದರೆ ಕೇಳೋಕ್ಕೆ ಒಂಥರ ಆಶ್ಚರ್ಯ ಅನಿಸುತ್ತೆ.
ಸೊ ಈ ಕಾರಣದಿಂದಲೇ ನಮ್ಮ ಪೂರಿ ಜಗನ್ನಾಥನ್ನ ಇವತ್ತಿಗೂ ಕೂಡ ಭೂಲೋಕದ ವೈಕುಂಠ ಅಂತ ಕರೀತಾರೆ. ಯಾಕಂದರೆ ಅಲ್ಲಿ ಸ್ವತಃ ನಮ್ಮ ಕೃಷ್ಣನೇ ಅಲ್ಲಿದ್ದಾನೆ ಅನ್ನೋ ಒಂದು ಕಾರಣಕ್ಕೆ ಭೂಲೋಕದ ವೈಕುಂಠ ಅಂತಾರೆ. ಸೊ ಮತ್ತೆ ಏನು ಅಂತ ಅಂದರೆ ಜಗನ್ನಾಥ ಪುರಿ ಏನಿದೆ ಆ ದೇವಸ್ಥಾನದ ಮೇಲೆ ಒಂದು ಗೋಪುರ ಇದೆ. ಗೋಪುರದ ಮೇಲೆ ಒಂದು ಧ್ವಜ ಇರುತ್ತೆ ಯಾವಾಗಲೂ. ಆ ಧ್ವಜದಲ್ಲಿ ಕೂಡ ಒಂದು ಚಿಕ್ಕ ಆಶ್ಚರ್ಯ ಏನು ಅಂತ ಅಂದರೆ, ಯಾವ ಕಡೆ ಗಾಳಿ ಬೀಸ್ತಾ ಇರುತ್ತೆ ಆ ಕಡೆ ಧ್ವಜ ಹಾರೋದೇ ಇಲ್ಲ. ಯಾವಾಗಲೂ ಅಷ್ಟೇ ಧ್ವಜ ಗಾಳಿ ಏನು ಬೀಳಿಸ್ತಾ ಇರುತ್ತೆ ಅದರ ಆಪೋಸಿಟ್ ಸೈಡಲ್ಲೇ ಧ್ವಜ ಹಾರ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ಇದು ಕೂಡ ಒಂದು ಸ್ವಲ್ಪ ಆಶ್ಚರ್ಯವಾಗುವಂಥ ಸಂಗತಿ ಅಂತಲೇ ಹೇಳ್ಬೋದು. ಮತ್ತು ಈ ಧ್ವಜನ 1800 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳ್ತಾರೆ. ಹಾಗೆ ಈ ಧ್ವಜ ಏನಿದೆ ಪ್ರತಿದಿನ ಕೂಡ ಬದಲಾಯಿಸಬೇಕು. ಒಂದು ದಿನನೂ ಬಿಡದೆ ಪ್ರತಿದಿನವೂ ಈ ಧ್ವಜನ ಬದಲಾಯಿಸ್ತಾರೆ. ಇದನ್ನ ಯಾವುದಾದ್ರೂ ಒಬ್ಬ ಅರ್ಚಕರು 45 ಮಹಡಿಗಳನ್ನ ಹತ್ತಿ ಹೋಗಿ ಆ ಧ್ವಜನ ಬದಲಾಯಿಸ್ಬಿಟ್ಟು ಬರ್ತಾರೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದೇನು ಅಂತಂದರೆ, ಒಂದು ದಿನ ಕೂಡ ಇವರೇನಾದರೂ ಈ ಧ್ವಜ ಬದಲಾಯಿಸೋದನ್ನ ಬಿಟ್ಟರೆ ಅಂದರೆ ಮರೆತರೆ ಕೂಡ 18 ವರ್ಷಗಳ ಕಾಲ ಆ ದೇವಸ್ಥಾನನ ಮುಚ್ಚಬೇಕು ಅಂತ ಇರುತ್ತೆ. ಸೊ ತುಂಬಾ ಒಂಥರ ಆಶ್ಚರ್ಯ ಅನಿಸುತ್ತೆ. ಯಾಕಂದರೆ ಒಂದು ದಿನ ಕೂಡ ಬಿಡಲಿಲ್ದಂಗೆ 45 ಫ್ಲೋರ್ಗಳನ್ನ ಅವ್ರು ಹತ್ತು ಹೋಗಿ ಆ ಒಂದು ಧ್ವಜನ ಬದಲಾಯಿಸಿ ಬರಬೇಕು. ಸೊ ಇದೆಲ್ಲ ಆ ಒಂದು ಕೃಷ್ಣನ ಲೀಲೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದೇನು ಈ ಒಂದು ದೇವಸ್ಥಾನದಲ್ಲಿ ಆಶ್ಚರ್ಯಕರವಾದ ಸಂಗತಿ ಅಂತಂದರೆ, ದೇವಸ್ಥಾನ ತುಂಬಾ ಎತ್ತರ ಇದೆ. ಎಷ್ಟು ಅಂತಂದರೆ 210 ಅಡಿ ಎತ್ತರ ಇರುವಂಥ ದೇವಸ್ಥಾನ ಇದು. ಆದರೆ ಈ ದೇವಸ್ಥಾನದಿಂದ ಮಾತ್ರ ಯಾವುದೇ ಥರದ ನೆರಳು ಬೀಳಲ್ಲ. ಸೊ ಅದರ ಸುತ್ತಮುತ್ತಲ ಎಲ್ಲಿ ನಿಂತು ನೋಡಿದ್ರು ಅಷ್ಟೇ ಯಾವುದೇ ಥರದ ನೆರಳು ಕಾಣಲ್ಲ ನಮಗೆ. ಸಹಜವಾಗಿ ಎಲ್ಲ ದೇವಸ್ಥಾನಗಳ ಗೋಪುರದಲ್ಲಿ ನಾವು ಕಂಡಿರೋದೇನು ಅಂದರೆ, ಯಾವುದಾದ್ರೂ ಪಕ್ಷಿಗಳಾಗಲಿ ಹೋಗ್ಬಿಟ್ಟು ಅಲ್ಲಿ ಕುತ್ಕೊತಿರ್ತವೆ. ಗೋಪುರದ ಮೇಲೆ ಕುತ್ಕೊಳ್ಳೋಕ್ಕೆ ತುಂಬ ಆಸೆ ಇರುತ್ತೆ. ಯಾಕೆ ಅಂತಂದರೆ ತುಂಬ ಹೈಟ್ ಇರುತ್ತೆ ಅಲ್ವ ಅದು. ಸೊ ಮೇಲ್ಗಡೆ ಕುತ್ಕೊಳ್ಳೋದು ಜಾಸ್ತಿ ನೋಡಿರ್ತೀವಿ ನಾವು ಪಕ್ಷಿಗಳನ್ನ. ಆದರೆ ಈ ಒಂದು ದೇವಸ್ಥಾನದ ಮೇಲೆ ಮಾತ್ರ ಯಾವುದೇ ಒಂದು ಪಕ್ಷಿಗಳು ಬಂದು ಕೂಡ ಕುತ್ಕೊಳ್ಳಲ್ಲ. ಹಾಗೆ ವಿಮಾನ ಕೂಡ ಅಷ್ಟೇ ಈ ಒಂದು ದೇವಸ್ಥಾನದ ಮೇಲೆ ಹಾರೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಇದು ಕೂಡ ಒಂಥರ ಆಶ್ಚರ್ಯಕರವಾದ ಸಂಗತಿನೇ ಹೌದು. ದೇವಸ್ಥಾನದ ಒಂದು ಗೋಪುರ ಏನಿದೆ ಆ ಗೋಪುರದ ಮೇಲೆ ಇನ್ನೊಂದು ಸುದರ್ಶನ ಚಕ್ರ ಇದೆ. ಸೊ ಈ ಸುದರ್ಶನ ಚಕ್ರ 20 ಅಡಿ ಹೈಟ್ ಇದೆ. ಹಾಗೆ 1 ಟನ್ kg ಇದೆ ಇದು. ಸೊ 1 ಟನ್ kg ಅಂದರೆ ಎಷ್ಟು ಭಾರ ಇರುತ್ತೆ ಅಲ್ವಾ. ಸೊ ಇದನ್ನ ಹೇಗೆ ಮೇಲ್ಗಡೆ ಪ್ರತಿಷ್ಠಾಪನೆ ಮಾಡಿದ್ರು ಅಂತಲೇ ಗೊತ್ತಿಲ್ಲ. ಬಟ್ ಇದು 1 ಟನ್ kg ಇದೆ. ಹಾಗೆ ಆ ಇಡೀ ಊರಿನ ಯಾವುದೇ ಮೂಲೆಯಲ್ಲಿ ನಿಂತ್ಕೊಂಡು ನೋಡಿದ್ರು ಈ ಸುದರ್ಶನ ಚಕ್ರ ನಮಗೆ ಕಾಣುತ್ತೆ. ಹಾಗೆ ಆ ಸುದರ್ಶನ ಚಕ್ರ ಕಂಡಾಗ ಕೂಡ ಅಷ್ಟೇ ಅದು ನಮ್ಮನ್ನೇ ನೋಡ್ತಿದ್ಯೇನೋ, ನಮ್ಮ ಸೈಡೇ ತಿರುಗಿದ್ಯೇನೋ ಅನ್ನೋ ಥರನೇ ಈ ಸುದರ್ಶನ ಚಕ್ರ ಕಾಣ್ತಾ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ಒಂದು ಸುದರ್ಶನ ಚಕ್ರ ಅಲ್ಲಿ ಪ್ರತಿಷ್ಠಾಪನೆಯಾಗಿ 2000 ವರ್ಷಗಳು ಆಯಿತು ಅಂತ ಕೂಡ ಹೇಳ್ತಾರೆ. ಸೊ ಇದೆಲ್ಲ ತುಂಬಾ ಮಿಸ್ಟೀರಿಯಸ್ ಕಥೆಗಳು ಅಂತ ನನಗನ್ಸುತ್ತೆ. ಹಾಗೆ ಇಲ್ಲಿನ ಪ್ರಸಾದ ಮಾಡೋದು ಕೂಡ ಅಷ್ಟೇ. ಸೊ ನಾವು ಪ್ರತಿ ದೇವಸ್ಥಾನಗಳೆಲ್ಲ ನೋಡಿರ್ತೀವಿ, ಒಂದೊಂದು ದಿನ ಪ್ರಸಾದ ಉಳಿಯುತ್ತೆ, ಒಂದೊಂದು ಪ್ರಸಾದ ಶಾರ್ಟೇಜ್ ಆಗಿಬಿಡುತ್ತೆ, ಎಲ್ಲರಿಗೂ ಸಾಲೋದೇ ಇಲ್ಲ. ಬಟ್ ಈ ಒಂದು ದೇವಸ್ಥಾನದಲ್ಲಿ ಇದುವರೆಗೂ ಆ ಥರ ಒಂದು ಘಟನೆ ಕೂಡ ಆಗಿಲ್ಲ. ಪ್ರಸಾದ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಒಂದು ದಿನವೂ ಆಗಿಲ್ಲ. ಅಲ್ಲಿನ ಭಟ್ಟರು ಎಲ್ಲ ಯಾರೆಲ್ಲ ಪ್ರಸಾದ ಮಾಡಿರ್ತಾರೆ ಅವರೆಲ್ಲರೂ ಅಷ್ಟೇ ಇನ್ನೇನು ದೇವಸ್ಥಾನ ಮುಚ್ತೀವಿ ಅನ್ನೋಷ್ಟರೊಳಗೆ ಅಲ್ಲಿ ಒಂಚೂರು ಪ್ರಸಾದ ಉಳಿದಿರಲ್ಲ. ಅಷ್ಟು ನೀಟಾಗಿ ಪ್ರಸಾದ ಖಾಲಿಯಾಗಿರುತ್ತೆ. ಹಾಗಂತ ಯಾರೂ ಅಲ್ಲಿ ಹಸುಕೊಂಡು ಕೂಡ ಯಾರೂ ಹೋಗಿರಲ್ಲ, ಎಲ್ಲರೂ ಪ್ರಸಾದ ತಿಂದೇ ಹೋಗಿರ್ತಾರೆ. ಸೊ ಇದು ಈ ಒಂದು ದೇವಸ್ಥಾನದ ತುಂಬಾ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಹಾಗೆ ಅಲ್ಲಿ ಪ್ರಸಾದ ಮಾಡುವಂಥ ವಿಧಾನ ಕೂಡ ಅಷ್ಟೇ. ಅಲ್ಲಿ ಯಾರೂ ಒಲೆಗಳನ್ನೆಲ್ಲ ಅಂದರೆ ಗ್ಯಾಸ್ನೆಲ್ಲ ಬಳಸಲ್ಲ, ಎಲ್ಲರೂ ಕಟ್ಟಿಗೆ ಒಲೆಗಳನ್ನೇ ಬಳಸೋದು. ಮತ್ತು ನೀವೇನಾದರೂ ಅಲ್ಲಿ ನೋಡಿದರೆ ಆ ದೇವಸ್ಥಾನದ ತುಂಬ ರಶ್ ಇರುತ್ತೆ. ಅದು ಪ್ರತಿದಿನವೂ ಜನಗಳು ಜಾಸ್ತಿ ಹೋಗ್ತಿರ್ತಾರೆ. ಸೊ ಒಂದೇ ಸತಿ ಅವರು ಮಾಡಲ್ಲ ಪ್ರಸಾದ ಎಲ್ಲ. 7 ಮಡಿಕೆಗಳನ್ನ ಇಡ್ತಾರೆ ಅವರು, ಒಂದ್ರ ಮೇಲೆ ಒಂದು 7 ಮಡಿಕೆಗಳನ್ನ ಜೋಡಿಸಿರ್ತಾರೆ ಒಂದು ಒಲೆ ಮೇಲೆ. ಸೊ ಒಂದು ಒಲೆ ಮೇಲೆ 7 ಮಡಿಕೆ ಜೋಡಿಸಿದಾಗ ನಾವು ಅಂದ್ಕೊತೀವಿ ಕೆಳಗಡೆ ಇರೋದು ಬೇಗ ಬೇಯುತ್ತೆ, ಜಾಸ್ತಿನೇ ಬೇಯುತ್ತೆ ಅಂತ. ಬಟ್ ಹಾಗಾಗೋದೇ ಇಲ್ಲ. ಅದು ಫಸ್ಟ್ ಬೇಯೋದು ಮೇಲ್ಗಡೆ ಇರುವಂಥ ಮಡಿಕೆ, ಅಂದರೆ 7ನೇ ಮಡಿಕೆ ಏನಿಟ್ಟಿರ್ತೀವಿ ಆ 7ನೇ ಮಡಿಕೆ ಫಸ್ಟ್ ಬೇಯುತ್ತೆ. ಅದಾದಮೇಲೆ ಒಂದಾದಮೇಲೆ ಒಂದು ಬೇಯ್ಕೊಂಡು ಬರೋದು. ಸೊ ಇದೆಲ್ಲ ಒಂಥರ ತುಂಬಾ ಮಿಸ್ಟೀರಿಯಸ್ ಆಗಿ ತುಂಬಾ ಆಶ್ಚರ್ಯವಾಗಿರುವಂಥ ಸಂಗತಿ ಅಂತ ನನಗೆ ಅನಿಸ್ತು. ನಾನಂತೂ ತುಂಬ ಹೊಸ ವಿಷಯಗಳನ್ನ ತಿಳ್ಕೊತಾ ಇದ್ದೀನಿ. ಸೊ ನೀವು ತಿಳ್ಕೊತಿದ್ದೀರಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಯಾವ ದೇವರ ಬಗ್ಗೆ ಅಥವಾ ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಡ್ಡದಂತೆ ಕೇರ್, ಬಾಯ್.